ಅಷ್ಟು ದೊಡ್ಡ ದೇವರು ಇದ್ದ ಮೇಲೆ ಇಷ್ಟು ದೊಡ್ಡ ರಾಕ್ಷಸ ಯಾಕೆ, ಇಷ್ಟು ದೊಡ್ಡ ಫೇಲ್ಯೂರ್, ಅಟರ್ಲಿ ಫೇಲ್ ಯಾಕೆ? ಇವನ ಅರಸ ಕೂಡ ಭಯಪಟ್ಟಿದ್ದಾನೆ. ನಮ್ಮ ದೇವರು ಜೀವ ಸ್ವರೂಪನಾದ ದೇವರು ಅಂತಾರೆ. ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು ಅಂತಾರೆ. ಇದುವರೆಗೆ ಕೆಂಪು ಸಮುದ್ರನ ಛೇದಿಸಿ ಬಂದ ದೇವರಂತಾರೆ. ಎರಿಕೋ ಕೋಟೆಯನ್ನು ತಳ್ಳಿ ಹಾಕಿದ ದೇವರು, ಯೋರ್ದಾನ್ ನದಿಯನ್ನು ಬತ್ತಿಸಿದ ದೇವರು, ಇವತ್ತು ನಮ್ಮ ರಣಶೂರನಾದ ಇಸ್ರಾಯೇಲರ ಯುದ್ಧ ಪಟ್ಟರಾದ ದೇವರು ಎಲ್ಲಿ? ಆ ದೇವರು ಎಲ್ಲಿ ಅಂತ ಹೇಳ್ಬೇಕಾದ್ರೆ ಅಲ್ಲಿಂದನೇ ಒಬ್ಬ ಹುಡುಗ ಎದ್ದು ಬರ್ತಾನೆ. ಇಲ್ಲಿ ನಾನಿದ್ದೀನಿ, ಅಪ್ಪನ ನಾಮದಲ್ಲಿ ಎದುರಿಸಕ್ಕೆ ದಾವೀದು ಎದ್ದು ಹೊರಗಡೆ ಬರ್ತಾನೆ. ನಾನು ಹೇಳ್ತೇನೆ, ಎಷ್ಟೆಷ್ಟು ಗೊಲ್ಯಾತರುಗಳು ಎದ್ದೊಳ್ತಾರೆ ನಿಮ್ಮ ಲೈಫಲ್ಲಿ, ಎಲ್ಲ ಸಮಯಗಳಲ್ಲಿ, ಎಲ್ಲ ಸ್ಥಳಗಳಲ್ಲಿ. ಏಸಪ್ಪ ನಿಮ್ಮ ಜೊತೆ ಬಂದು ಅಪ್ಪ ಒಂದು ದೊಡ್ಡ ಆಶೀರ್ವಾದದ ಬಾಗಿಲನ್ನ ಅಪ್ಪ ನಿಮಗೆ ತೆರೆದು ಕೊಡಕ್ಕೆ ಆತ ಶಕ್ತನಾಗಿದ್ದಾನೆ. ದಾವೀದು ಏನಿಲ್ಲದೆ ಇದ್ದ, ಬರಿಗೈಲಿದ್ದ, ಏರಕ್ಕೆ ವಧುವಾದವನು, ಸಾಧಾರಣವಾಗಿ ಕುರಿಕಾಯತಕ್ಕವನು, ಅವರ ಅಣ್ಣ ತಮ್ಮಂದಿರಿಂದ ಎಲ್ಲರಿಂದ ತ್ಯಜಿಸಲ್ಪಟ್ಟವನು. He was completely rejected by his own brothers, own siblings. ಎಲ್ಲರಿಂದ ತ್ಯಜಿಸಲ್ಪಟ್ಟು ಯಾವುದಕ್ಕೂ ಆಗಲ್ಲ, ನಡೆಯಲ್ಲ, ನೆರವೇರಲ್ಲ, ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ, ಹೋಗಿ ಕುರಿಕಾಯಿ ಅಂತ ಹೇಳಿ ಬಿಟ್ಬಿಟ್ರು ಅನ್ನ. ಅಂತ ಸ್ಥಿತಿಲಿ ಇದ್ದವನು, ಕುರಿ ಕಾಯ್ಕಂತ ಇದ್ದಂತ ಈ ದಾವೀದು ಹಂಬಲದಿಂದ ಕರ್ತನ ವಾಕ್ಯವನ್ನು ಹುಡುಕ್ತಾ ಇದ್ದ. ಮಕ್ಕಳೇ, ಕರ್ತನ ವಾಕ್ಯ ಹುಡುಕ್ತಾ ಇದ್ದ. ನಿನ್ನ ವಾಕ್ಯಗಳನ್ನ ಗಮನಿಸಿ ನಡೆಯುವುದರಿಂದ, ನಿನ್ನ ವಾಕ್ಯಗಳನ್ನ ಗಮನಿಸಿ ನಡೆಯುವುದರಿಂದ, ನಿನ್ನ ವಾಕ್ಯಗಳನ್ನ ಗಮನಿಸಿ ನಿನ್ನ ನಡೆಯುವುದರಿಂದ, ವಾಕ್ಯಗಳನ್ನ ಗಮನಿಸಿ ನಡೆಯುವುದರಿಂದ, ಎಲ್ಲಿವರೆಗೆ ನೀವು ಗಮನಿಸೋದಿಲ್ಲ ದೇವರ ವಾಕ್ಯವನ್ನ, ಅಲ್ಲಿವರೆಗೆ ದೇವರು ನಿಮ್ಮನ್ನ ಗಮನಿಸಕ್ಕೆ ಸಾಧ್ಯವಿಲ್ಲ. ಆ ವಾಕ್ಯ ಯಾವತ್ತು ಗಮನಿಸಕ್ಕೆ, ಆ ಗಮನಕ್ಕೆ ತಂದು ಎಲ್ಲರಿಗಿಂತಲೂ ಜೀವನದಲ್ಲಿ ನನ್ನ ಮೈನ್ ಪ್ರಯಾರಿಟಿ ಇಸ್ ದ ಓನ್ಲಿ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಆಕಾಶ ಭೂಮಿ ಅಳೆದು ಹೋದರೂ ನನ್ನ ಮಾತುಗಳು ಎಂದಿಗೂ ಅಳಿಯಲಾರದಂತ ಹೇಳುತ್ತಲ್ಲ, ಈ ವಾಕ್ಯದ ಮೇಲೆ ತನ್ನ ಮನೆಯನ್ನು ಕಟ್ಟುವನು ಒಳಗೆ ಬಂದು ಬ್ರಾವ ಬಂದು, ಆದರೆ ಆ ಮನೆಯನ್ನು ಅಳ್ಳಾಡಿಸಲಾರದೆ ಹೋಯಿತು. ಸಾವಿರಾರು ಚಿನ್ನ ಬೆಳ್ಳಿ ಬಂಗಾರಕ್ಕಿಂತಲೂ, ಸಾವಿರಾರು ಚಿನ್ನ ಬೆಳ್ಳಿ ಬಂಗಾರಕ್ಕಿಂತಲೂ ನಿನ್ನ ವಾಕ್ಯಗಳು ನನಗೆ ಅಮೂಲ್ಯವಾಗಿದೆ. ಸಾವಿರಾರು ಚಿನ್ನ ಬೆಳ್ಳಿ ಬಂಗಾರಕ್ಕಿಂತಲೂ ಸಾವಿರಾರು ಚಿನ್ನ ಬೆಳ್ಳಿ ಬಂಗಾರ ನಿನ್ನ ವಾಕ್ಯಗಳು ನನಗೆ ಅಮೂಲ್ಯವಾಗಿದೆ. ಮೈ ಪಾಯಿಂಟ್ ಇನ್ ದ ಹಾರ್ಟ್, ನನ್ನ ಹೃದಯದಲ್ಲಿ ಒಂದು ಕ್ವಶನ್. ಯಾಕಂದ್ರೆ ಇಷ್ಟು ದೊಡ್ಡ ದೇವರಿದ ಮೇಲೆ ಅಷ್ಟು ದೊಡ್ಡ ರಾಕ್ಷಸ ಯಾಕೆ ಅಲ್ಲಿ? ಹ್ಯಾವ್ ಯು ಎವರ್ ಥಾಟ್? ಯಾವತ್ತಾದ ಧ್ಯಾನ ಮಾಡಿದ್ದೀರಾ? ಇಷ್ಟು ದೊಡ್ಡ ದೇವ್ರು ಇದ್ದ ಮೇಲೆ ಅಷ್ಟು ದೊಡ್ಡ ರಾಕ್ಷಸನ ಹೆಂಗ್ ಬಿಟ್ರಿ ಇವರು? ಅಷ್ಟು ದೊಡ್ಡ ರಾಕ್ಷಸ ಬರೋಕ್ಕೆ ಚಾನ್ಸ್ ಏನು? ಅಷ್ಟು ದೊಡ್ಡ ದೇವ್ರು ಇದ್ದ ಮೇಲೆ ಇಷ್ಟು ದೊಡ್ಡ ರಾಕ್ಷಸ ಯಾಕೆ, ಇಷ್ಟು ದೊಡ್ಡ ಫೇಲ್ಯೂರ್, ಅಟರ್ಲಿ ಫೇಲ್ ಯಾಕೆ? ಇವನ ಅರಸ ಕೂಡ ಭಯಪಟ್ಟಿದ್ದಾನೆ. ನಮ್ಮ ದೇವರು ಜೀವ ಸ್ವರೂಪನಾದ ದೇವರು ಅಂತಾರೆ. ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು ಅಂತಾರೆ. ಇದುವರೆಗೆ ಕೆಂಪು ಸಮುದ್ರನ ಛೇದಿಸಿ ಬಂದ ದೇವರಂತಾರೆ. ಎರಿಕೋ ಕೋಟೆಯನ್ನು ತಳ್ಳಿ ಹಾಕಿದ ದೇವರು, ಯೋರ್ದಾನ್ ನದಿಯನ್ನು ಬತ್ತಿಸಿದ ದೇವರು, ಇವತ್ತು ನಮ್ಮ ರಣಶೂರನಾದ ಇಸ್ರಾಯೇಲರ ಯುದ್ಧ ಪಟ್ಟರಾದ ದೇವರು ಎಲ್ಲಿ? ಆ ದೇವರು ಎಲ್ಲಿ ಅಂತ ಹೇಳ್ಬೇಕಾದ್ರೆ ಅಲ್ಲಿಂದನೇ ಒಬ್ಬ ಹುಡುಗ ಎದ್ದು ಬರ್ತಾನೆ. ಇಲ್ಲಿ ನಾನಿದ್ದೀನಿ, ಅಪ್ಪನ ನಾಮದಲ್ಲಿ ಎದುರಿಸಕ್ಕೆ ದಾವೀದು ಎದ್ದು ಹೊರಗಡೆ ಬರ್ತಾನೆ. ನಾನು ಹೇಳ್ತೇನೆ, ಎಷ್ಟೆಷ್ಟು ಗೊಲ್ಯಾತರುಗಳು ಎದ್ದೊಳ್ತಾರೆ ನಿಮ್ಮ ಲೈಫಲ್ಲಿ, ಎಲ್ಲ ಸಮಯಗಳಲ್ಲಿ, ಎಲ್ಲ ಸ್ಥಳಗಳಲ್ಲಿ. ಏಸಪ್ಪ ನಿಮ್ಮ ಜೊತೆ ಬಂದು ಅಪ್ಪ ಒಂದು ದೊಡ್ಡ ಆಶೀರ್ವಾದದ ಬಾಗಿಲನ್ನ ಅಪ್ಪ ನಿಮಗೆ ತೆರೆದು ಕೊಡಕ್ಕೆ ಆತ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲಿ? Where is our living God? Where is our almighty God? The God who divided the Red Sea. That was a cry in the heart of Israel. That was a cry in the women of Israel. ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಹೃದಯ ಒಡೆದು ಹೋಗಿ ಕಣ್ಣೀರಾಕಿ ಅಳ್ತಾರೆ. ಪ್ರಿಯ ಮಕ್ಕಳೇ, ಆ ಅಳುವಂತ ಸಮಯದಲ್ಲಿ ಒಬ್ಬ ಚಿಕ್ಕ ಹುಡುಗ ಬಾಲಕ ಎದ್ದು ಬರ್ತಾನೆ. The boy was of the God's own heart. ದೇವರ ಹೃದಯವನ್ನೇ ಮೆಚ್ಚಿಸತಕ್ಕಂಥ ಒಬ್ಬ ಒಳ್ಳೆ ಹುಡುಗ, ಚಿಕ್ಕ ಹುಡುಗ ಎದ್ದು ಈ ರಾಕ್ಷಸನ ಮೀಟ್ ಮಾಡಕ್ಕೆ ಬರ್ತಾನೆ. ಕೊಲೆಯಾತ್ರಗಳನ್ನ ಹೇಗೆ ಎದುರಿಸ್ತೀರಾ? I will tell you, every oppositions will become an opportunity for you if you take it in the right way. ಒಂದೊಂದು ಅಪೋಸಿಷನ್ಸ್ಗಳನ್ನ ದೇವರು ನಿಮಗೆ ಒಂದು ಆಪರ್ಚುನಿಟಿ ಆಗಿ ಕೊಡ್ತೀನಿ ಅಂತ ಹೇಳ್ತಾರೆ. ಅರಸನಿಗೆ ಅದು ಆಪರ್ಚುನಿಟಿ ಕೊಟ್ಟರು, ಅವ್ನು ಗೆಲ್ಲಬೇಕಂತಾನೆ ಕೊಟ್ಟರು. ಅದನ್ನ ಗೆಲ್ಲಬೇಕಾಗಿತ್ತು. ಯಾಕೆ ಗೆಲ್ಲಕ್ಕಾಗಲಿಲ್ಲ ಅಂದರೆ he was not abide with the Lord. ಎಷ್ಟೇ ತಾಕತ್ತು ಶಕ್ತಿ ನಮಗಿದ್ರೂ ಕೂಡ ನಾವು ದೇವರ ಜೊತೆ ಇಲ್ಲ ಅಂದರೆ ನಾವು ಸೋಲ್ತೀವಿ ಮಕ್ಕಳೇ.
ಸೋಲ್ತೀವಿ. ಅದಕ್ಕೆ ನಿದರ್ಶನ ಇದೆ. ಅಷ್ಟು ರಣಶೂರನಾದ ರಾಕ್ಷಸ ಒಂದು ಕವಣೆ ಕಲ್ಲಿಂದ ಕೆಳಗೆ ಬಿದ್ದ ಕಾರಣ ಯಾಕೆ ಗೊತ್ತಾ? ಬೈಬಲ್ ಸೇಸ್ ಇಟ್ಸ್ ನಾಟ್ ಬೈ ಮೈಟ್, ನಾಟ್ ಬೈ ಪವರ್, ಬಟ್ ಬೈ ಮೈ ಸ್ಪಿರಿಟ್. ಆರ್ ಯು ದೇರ್ ವಿತ್ ಮೀ? ಅವ್ರ ಆತ್ಮ ನಿಮ್ಮ ಜೊತೆ ಇದ್ರೆ ಎಂಥ ದೊಡ್ಡ ರಾಕ್ಷಸನ್ನ ಕೂಡ ನೀವು ಡೀಲ್ ಮಾಡೋಕ್ಕೆ ರೆಡಿ ಆಗ್ತೀರಾ. ಆಗ ರಾಕ್ಷಸ ಯಾಕೆ ಬಂದ? ಐ ಆಮ್ ಟೆಲ್ ಯು, ರಾಕ್ಷಸರು ಯಾಕೆ ಬರ್ತಾರೆ ಅಂದರೆ ನಿನಗೊಂದು ಡೋರ್ ಓಪನ್ ಮಾಡೋಕ್ಕೆ ಬರ್ತಾರೆ. ಅವರು ನಿನಗೊಂದು ಡೋರ್ ಓಪನ್ ಮಾಡೋಕ್ಕೆ ಬರ್ತಾರೆ. ದಾವೀದು ಏನಿಲ್ಲದೆ ಇದ್ದ, ಬರಿಗೈಲಿದ್ದ, ಏರಕ್ಕೆ ವಧುವಾದವನು, ಸಾಧಾರಣವಾಗಿ ಕುರಿಕಾಯತಕ್ಕವನು, ಅವರ ಅಣ್ಣ ತಮ್ಮಂದಿರಿಂದ ಎಲ್ಲರಿಂದ ತ್ಯಜಿಸಲ್ಪಟ್ಟವನು. he was completely rejected by his own brothers, own siblings. ಎಲ್ಲರಿಂದ ತ್ಯಜಿಸಲ್ಪಟ್ಟು ಯಾವುದಕ್ಕೂ ಆಗಲ್ಲ, ನಡೆಯಲ್ಲ, ನೆರವೇರಲ್ಲ, ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ, ಹೋಗಿ ಕುರಿಕಾಯಿ ಅಂತ ಹೇಳಿ ಬಿಟ್ಬಿಟ್ರು ಅವನ್ನ. ಅಂಥ ಸ್ಥಿತಿಯಲ್ಲಿ ಇದ್ದವನು, ಕುರಿ ಕಾಯ್ಕಂತ ಇದ್ದಂಥ ಈ ದಾವೀದು ಹಂಬಲದಿಂದ ಕರ್ತನ ವಾಕ್ಯವನ್ನು ಹುಡುಕ್ತಾ ಇದ್ದ. ಮಕ್ಕಳೇ, ಕರ್ತನ ವಾಕ್ಯನ ಹುಡುಕ್ತಾ ಇದ್ದ. ಹೇಗೆಲ್ಲ ಹುಡುಕ್ತಾ ಇದ್ದ? ಕರ್ತನೇ, ನಿನ್ನ ಒಬ್ಬ ಸರ್ವ ಸಂಪತ್ತಿನಲ್ಲಿ ಹೇಗೆ ಒಬ್ಬ ಸಂತೋಷ ಪಡ್ತಾನೆ, ಆ ರೀತಿ ನಾನು ನಿನ್ನ ಹೃದಯದಲ್ಲಿ ಸಂತೋಷ ಪಡ್ತೇನೆಪ್ಪ. ಅವನು ಹೇಗೆ ಇದ್ದ ಯೌವನ ಕಾಲದಲ್ಲಿ? ಕೀರ್ತನೆ 119 ವರ್ಣಿಸತ್ತೆ ಅವನ ಇಂಟೆನ್ಷನ್ಸ್ ಹೇಗಿತ್ತು, ಅವನ ಹೃದಯ ಹೇಗಿತ್ತು. ಕೀರ್ತನೆ 119 ವಾಕ್ಯ 9 ಹೇಳುತ್ತೆ, ತಂದೆ ಯೌವನಸ್ಥನು ತನ್ನ ನಡತೆಯನ್ನು ಯಾವುದರಿಂದ ಸರಿಪಡಿಸ್ಕೊಳ್ತಾನೆ? ನಿನ್ನ ವಾಕ್ಯಗಳನ್ನ ನಿನ್ನ ವಾಕ್ಯಗಳನ್ನ ನಿನ್ನ ವಾಕ್ಯಗಳನ್ನ ಗಮನಿಸಿ ನಿನ್ನ ವಾಕ್ಯಗಳನ್ನ ಗಮನಿಸಿ ನಡೆಯುವುದರಿಂದ ನಿನ್ನ ವಾಕ್ಯಗಳನ್ನ ಗಮನಿಸಿ ನಡೆಯುವುದರಿಂದ ನಿನ್ನ ವಾಕ್ಯಗಳನ್ನ ಗಮನಿಸಿ ನಿನ್ನ ನಡೆಯುವುದರಿಂದ ವಾಕ್ಯಗಳನ್ನ ಗಮನಿಸಿ ನಡೆಯುವುದರಿಂದ ಎಲ್ಲಿವರೆಗೆ ನೀವು ಗಮನಿಸೋದಿಲ್ಲ ದೇವರ ವಾಕ್ಯವನ್ನ, ಅಲ್ಲಿವರೆಗೆ ದೇವರು ನಿಮ್ಮನ್ನ ಗಮನಿಸಕ್ಕೆ ಸಾಧ್ಯವಿಲ್ಲ. ಆ ವಾಕ್ಯ ಯಾವತ್ತು ಗಮನಿಸಕ್ಕೆ, ಆ ಗಮನಕ್ಕೆ ತಂದು ಎಲ್ಲರಿಗಿಂತಲೂ ಜೀವನದಲ್ಲಿ ನನ್ನ ಮೈನ್ ಪ್ರಯಾರಿಟಿ ಇಸ್ ದ ಓನ್ಲಿ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಆಕಾಶ ಭೂಮಿ ಅಳೆದು ಹೋದರೂ ನನ್ನ ಮಾತುಗಳು ಎಂದಿಗೂ ಅಳಿಯಲಾರದಂತ ಹೇಳುತ್ತಲ್ಲ, ಈ ವಾಕ್ಯದ ಮೇಲೆ ತನ್ನ ಮನೆಯನ್ನು ಕಟ್ಟುವನು ಒಳಗೆ ಬಂದು ಬ್ರಾವ ಬಂದು, ಆದರೆ ಆ ಮನೆಯನ್ನು ಅಳ್ಳಾಡಿಸಲಾರದೆ ಹೋಯಿತು. ಚಪ್ಪಾಳೆ ಬರಲಿ. ದೇವರು ನಿಮ್ಮ ಕೈಗಳನ್ನ ಆಶೀರ್ವಾದ ರೂಪಕ್ಕೆ, ಅದ್ಭುತವಾದ ರೂಪಕ್ಕೆ ಅವರು ತಂದು ನಿಲ್ಲಿಸಕ್ಕೆ ಅವರು ಶಕ್ತರಾಗಿದ್ದಾರೆ. ಇವತ್ತು ಯಾವುದೆಲ್ಲ ಆಗಲ್ಲ ಆಗಲ್ಲ ಅಂತ ಕೂತ್ಕೊಂಡಿದ್ದೀರಾ, ಅಪ್ಪ ಹೇಳ್ತಾರೆ ಆ ಬೀಗದ ಕೈನ ನೀ ರಾಕ್ಷಸನ ಕೈಲಿ ಇಟ್ಟಿದ್ದಾರೆ, ಅದನ್ನ ಜಯಿಸ್ಬೇಕು. ಇವತ್ತು ಜಯಿಸ್ಬೇಕು. ಯಾವುದಕ್ಕೂ ಬೇಡ ಅಂತ ಬೀಳಲ್ಪಟ್ಟವನ್ನ ದೇವರು ಇವಾಗ ಅವನ ಒಂದು ಪಬ್ಲಿಕ್ ಫಿಗರ್ ಆಗಿ ತಗೊಂಬರಕ್ಕೆ ಇಷ್ಟಪಡ್ತಾನೆ. ಒಬ್ಬ ಯಾವಾಗ ದೇವ್ರ ಸನ್ನಿಧಾನದಲ್ಲಿ ಕೂತ್ಕೊಳ್ತಾನೆ, ದೇವ್ರ ಸನ್ನಿಧಾನ ಅಂದ್ರೇನು? ಪರಮಾತ್ಮನ ಮೊರೆ. ಆ ಪರಮಾತ್ಮನ ಮೊರೆಯಲ್ಲಿ ಯಾರೊಬ್ಬ ಕೂತ್ಕೊಳ್ತಾನೆ, God wanted to bless him and bring him in public authority. ಪಬ್ಲಿಕ್ ಸ್ಪೆಕ್ಟಿಕಲ್ ಆಗಿ ಪ್ರಪಂಚನೇ ಅವನು ನೋಡೋ ರೀತಿಯಲ್ಲಿ ಅಪ್ಪ ತಗೊಂಬರ್ತಾನೆ. ಇವತ್ತು ಇನ್ನು ಯಾಕೆ ನೀವು ಬರೋಕ್ಕಾಗಿಲ್ಲ ಅಂದರೆ, ಸ್ಟಿಲ್ ಯು ಆರ್ ನಾಟ್ ಸೀಕಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್. ಪಾಪ ನಿಮ್ಮ ಆಳ್ತಾ ಇದೆ. ಯೌವನ ಕಾಲದಲ್ಲಿ ಪಾಪ, ಮೋಹ, ದೋಷ, ಅನೇಕ ಚಿಂತನೆಗಳಲ್ಲಿ ಪಾಪ, ಮನಸ್ಸಲ್ಲಿ ಪಾಪ, ಕಣ್ಣಲ್ಲಿ ಪಾಪ, ಇದೆಲ್ಲ ತುಂಬಿಕೊಂಡು ಪಾಪದಲ್ಲಿ ವಿತ್ತಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದೀರಾ. ಅದರಿಂದ ಮನುಷ್ಯ ಪಾಪದಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಆ ಪಾಪದಿಂದ ಹೊರಗಡೆ ಬರೋಕ್ಕೆ ಒಂದೇ ಒಂದು ಮೆಡಿಸನ್, ದಟ್ಸ್ ಓನ್ಲಿ ವರ್ಡ್ ಆಫ್ ಗಾಡ್. ಹೌ ಕ್ಯಾನ್ ಎ ಯಂಗ್ ಮ್ಯಾನ್ ಗೆಟ್ ಇನ್ ದ ಪ್ಯೂರ್ ಲೈಫ್? ಒಂದು ಹೊಸ ಪರಿಶುದ್ಧವಾದ ಜೀವನಕ್ಕೆ ಹೇಗೆ ಬರೋಕ್ಕೆ ಸಾಧ್ಯ? ಏನಂತ ಹೇಳ್ತಮ್ಮ? ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ನಿನ್ನ ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದ. ಎಷ್ಟು ಜನ ಗಮನಿಸ್ತಾ ಇದ್ದೀರಾ ಇವತ್ತು ವಾಕ್ಯನ? ಐ ಡೋಂಟ್ ಥಿಂಕ್ ಸೊ. ನೀವು ಗಮನಿಸ್ತೀರಾ ಅಂತ ಹೇಳಿ ನೀವೆಲ್ಲ ನನ್ನೇ ಗಮನಿಸ್ತಿರ್ತೀರಾ? ಕರ್ತನ ವಾಕ್ಯ ಗಮನಿಸಿ. ಯಾಕಂದ್ರೆ ನಿಮ್ಮನ್ನ ಎತ್ತೋರು ನಾನಲ್ಲ, ಕರ್ತನ ಎತ್ತುತ್ತಾ ನಿಮ್ಮನ್ನ. ನನ್ನನ್ನು ಎತ್ತಿದ ನೀವಲ್ಲ, ಕರ್ತ ನಮ್ಮನ್ನ ಎತ್ತಿದ ನನ್ನನ್ನು. ನಿಮ್ಮನ್ನು ಎತ್ತಕ್ಕೆ ಅವರೇ ಶಕ್ತ. ಅದಕ್ಕೆ ಡೈಲಿ ಪ್ರೇ ಮಾಡ್ತೀನಿ, ದೇವರೇ ನನ್ನ ಮಕ್ಕಳನ್ನೆಲ್ಲರ ಮೇಲೆ ಎತ್ತಪ್ಪ ಅವ್ರನ್ನ. ಅವ್ರು ಎಂಥ ಗೊಂದಲದಲ್ಲಿದ್ರು ಕೂಡ ಅದನ್ನು ಬಿಡುಗಡೆ ಮಾಡಿ ಎತ್ತಪ್ಪ. ಯಾಕೆ ನಾನು ಪ್ರೇ ಮಾಡ್ತೀನಿ? ನಿಮ್ಮನ್ನ ಮೇಲೆ ತರಬೇಕಂದ್ರೆ ನೀ ಕರ್ತನ ವಾಕ್ಯ ಗಮನಿಸಬೇಕು. ಗಮನಿಸೋದಂದ್ರೇನು? ಕೂತ್ಕೊಂಡು ಆ ಧ್ಯಾನ ಮಾಡಬೇಕು. ಧ್ಯಾನ ಅಂದ್ರೇನು? ಕೈಗೆ ವಾಕ್ಯ ತಗೊಂಡು ಇಲ್ಲಿ ಕೂತ್ಕೋಬೇಕು ವಾಕ್ಯ ಓದ್ಕೊಳ್ಳೋಕ್ಕೆ. 10 ನಿಮಿಷ, 20 ನಿಮಿಷ, 30 ನಿಮಿಷ, 40 ನಿಮಿಷ, ಗಂಟೆ ಕಟ್ಟಲೆ ಕೂತ್ಕೊಂಡು ವಾಕ್ಯ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆವಾಗ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಜೀವನ ಶೈಲಿ ಚೇಂಜ್ ಆಗತ್ತೆ. 3 ಹೊತ್ತು ಕೂತ್ಕೊಂಡು ಅಯ್ಯೋ ನನ್ನ ಕಣ್ಣು ಸರಿ ಇಲ್ಲ, ಹಾರ್ಟ್ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಗಂಡ ಸರಿ ಇಲ್ಲ, ಮಗ ಸರಿ ಇಲ್ಲ, ಮಗಳು ಸರಿ ಇಲ್ಲ, ಅವನೇ ನೋಡೋದೇ ಆಯಿತು. ಬೇಡ ನೋಡಬೇಡ ಅವನ್ನೆಲ್ಲ. ನಿನ್ನ ನೋಡು. ಯಾಕಂದ್ರೆ ನೀನು ಸತ್ರ ಒಬ್ಬನೇ ಹೋಗೋದು. ನಿನ್ನ ಹೆಂಡತಿ ನಿನ್ನ ಜೊತೆ ಸೂಟ್ಕೇಸ್ ಎತ್ಕೊಂಡು ಬರೋದಿಲ್ಲ. ನಿನ್ನ ಮಗಳು ಅಯ್ಯೋ ನಿನ್ನ ಲವ್ ಮಾಡ್ತೀನಿ ಡ್ಯಾಡಿ, ನಾನು ಹಬ್ಬದಲ್ಲಿ ಬಂದು ಬೀಳ್ತೀನಿ ಅಂತ ಅವಳು ಬಂದು ಬೀಳಲ್ಲ. ಸತ್ರ ಬೇಗ ಮಣ್ಣಾಗಿ ಮುಚ್ಚಿಬಿಟ್ಟು ಹೋಗ್ಬಿಡ್ತಾರೆ. ಯಾರು ನಿನ್ನ ಜೊತೆ ಬರೋದು? ನೋ ಬಡಿ ವಿಲ್ ಕಮ್ ವಿತ್ ಯು. ಯು ಕೇಮ್ ಎಲೋನ್ ಆ್ಯಂಡ್ ಯು ವಿಲ್ ಗೋ ಎಲೋನ್.
ಆ್ಯಂಡ್ ಯು ಆರ್ ಅಕೌಂಟಬಲ್ ಟು ಗಾಡ್. ನೀವು ಒಬ್ಬರೇ ಬಂದಿದ್ದೀರಾ? ಒಬ್ಬರಾಗೆ ಹೋಗ್ತೀರಾ, ಇಬ್ಬರಾಗ ಹೋಗೋಕ್ಕಾಗಲ್ಲ. ಯಾವ್ದ ತಾತ ಸತ್ತು ಹೋಗಿ ಪರಲೋಕಕ್ಕೆ ಹೋಗಿ ಡಬ್ಬದಿಂದ ಆವಾಗಲೇ ಎದ್ರಂತೆ. ಅಪ್ಪ ಎದ್ದೆ, ಸವಾಸ ಮುಗೀತಲ್ಲ ಅಂತ ಹಿಂಗೆ ಕೂತ್ಕೊಂಡ್ರೆ ಪಕ್ಕದ ಡಬ್ಬ ಅಂದರೆ ಅಜ್ಜಿ ಎದೊಳ್ತಂತೆ. ಅದಕ್ಕೆ ಅವ್ನು ಹೇಳಿದಂತೆ, ತಾತ ಆ ಭೂಮಿಲಿದ್ದಾಗೆಲ್ಲ ಕಷ್ಟ ಕೊಟ್ಟರೆ ನನಗೆ. ಅದಕ್ಕೆ ಅವ್ನು ಹೇಳಿದಂತೆ, ನಿನಗೆ ಕಷ್ಟ ಕೊಡ್ತೀವಿ, ಇನ್ನು ಯಾರು ಕಷ್ಟ ಕೊಡಲಿದ್ದಾರು? ನಮ್ಮಮ್ಮ ಹೇಳೋರೆ ಕೊಡ್ತಾನೇ ಹೋಗು ಅಂತೇಳಿ. ಅದಕ್ಕೆ ನಾನು ಸೂಸೈಡ್ ಮಾಡ್ಕೊಂಡು ಬಂದ್ಬಿಟ್ಟೆ ನಿನ್ನ ಪಕ್ಕದ. ಒಬ್ಬರೇ ಬಂದಿದ್ದೀರಾ ಸಚಿನ್ ಅವರೇ? ಒಬ್ಬರೇ ಹೋಗ್ತೀರಾ? ನೀವು ಜರ್ಮನಿಲೇ ಮದುವೆ ಆಗಿದ್ದು ಸರಿ, ಅಮೇರಿಕಲ್ಲಿ ಮದುವೆ ಆದರೂ ಸರಿ, ಟ್ರಂಪ್ ಮನೆ ಮುಂದೆನೇ ಮದುವೆ ಆದರೂ ಸರಿ, ಟ್ರಂಕ್ ಎತ್ಕೊಂಡು ಒಬ್ಬರೇ ಹೋಗ್ಬೇಕಾಯ್ತದೆ. ಒಬ್ಬರೇ ಹೋಗ್ಬೇಕು. ಯಾರ ಒಬ್ಬರೇ ಹೋಗ್ತೀರಾ? ಯೌವನಸ್ಥನು ತನ್ನ ನಡತೆಯನ್ನು ಯಾವುದರಿಂದ ಸಿದ್ಧಪಡಿಸಿಕೊಳ್ಳುತ್ತಾನೆ? ನಿನ್ನ ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದ. ಅರಸನಾದ ಸೌಲು ಕರ್ತನ ವಾಕ್ಯನ ಗಮನಿಸಲಿಲ್ಲ. 14ನೇ ಅಧ್ಯಾಯ he was throned, 15ನೇ ಅಧ್ಯಾಯ he disobeyed, 16ನೇ ಅಧ್ಯಾಯ ಡೌನ್ಫಾಲ್ ಸ್ಟಾರ್ಟೆಡ್, 17ನೇ ಅಧ್ಯಾಯ ರೈಸಿಂಗ್ ಆಫ್ ದ ಸನ್, ಡೇವಿಡ್ನ ಮೇಲೆ ಎತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. 16ನೇ ಅಧ್ಯಾಯ ಯು ಕ್ಯಾನ್ ಸಿ ದ ಡೌನ್ಫಾಲ್ ಆಫ್ ಡೇವಿಡ್ ಸೌಲ್, ಆ್ಯಂಡ್ ದ 17th ಚಾಪ್ಟರ್ ಯು ಕ್ಯಾನ್ ಸಿ ಲಿಫ್ಟಿಂಗ್ ಆಫ್ ದ ಗಾಡ್ ಸರ್ವೆಂಟ್. ದೇವರು ಒಬ್ಬ ಸೇವಕನ ಮೇಲೆ ತರ್ತಾರೆ. ಎಂಥವನ್ನ ತರ್ತಾರೆ? ಅವರ ಹೃದಯವನ್ನು ಮೆಚ್ಚತಕ್ಕಂಥ ಒಬ್ಬ ಮನುಷ್ಯ. ಇವತ್ತು ಯಾಕೆ ನಿಮ್ಮ ಆಸೆಗಳು ನೆರವೇರ್ತಾ ಇಲ್ಲ? ಫಸ್ಟು ದೇವ್ರ ಹೃದಯದಲ್ಲಿರೋ ಆಸೆಗಳನ್ನ ನೀವು ನೆರವೇರಿಸ್ರಿ. ಆ ಹೃದಯದ ಆಸೆ ಏನು? ವಾಟ್ ಈಸ್ ದ ಡಿಸೈರ್ ಆಫ್ ಗಾಡ್? ವಾಟ್ ಈಸ್ ದ ವಿಲ್ ಆಫ್ ಗಾಡ್? ದೇವ್ರಿಗೆ ಏನು ಬೇಕು ಇವತ್ತು ನನ್ನಿಂದ? ದೇವ್ರು ನನ್ನಿಂದ ಏನು ಎದುರು ನೋಡ್ತಾ ಇದ್ದಾನೆ? ನನಗೆ ಕಾರ್ ಕೊಟ್ಟಿದ್ದಾರೆ ದೇವರು, ನನಗೆ ಜಾಲಿಯಾಗಿ ಹೋಗ್ತಾ ಇದ್ದೀನಿ ಊಟಿಗೆ, ನನಗೆ ಅಲ್ಲಿಂದ ನಾನು ಇವಾಗ ಇದು ಅಮೇರಿಕನ್ ಎಕ್ಸ್ಪ್ರೆಸ್ ಕಾರ್ಡ್ ಕೊಟ್ಟಿದ್ದಾರೆ, ಅಲ್ಲಿಂದ ನಾನು ಅಮೇರಿಕಾ ಹೋಗ್ತೀನಿ. ಜಾಲಿ ಮಾಡೋಕ್ಕೆ ಕೊಟ್ಟರು, ಓಕೆ, ವೆಲ್ ಆ್ಯಂಡ್ ಡೂ, ಜಾಲಿ ಮಾಡು, ಬಿ ಜಾಲಿ ಬಟ್ ಬಿ ಓಲಿ, ಶುದ್ಧನಾಗಿರು. ಅಪ್ಪನಿಗೆ ಶುದ್ಧನತೆ ಕೊಟ್ಟಿದ್ದಾರೆ. ಅವನು ಕರ್ತನ ವಾಕ್ಯನ ಗಮನಿಸ್ತೇ ಓದೋದಕ್ಕೆ ಕರ್ತನ ಸೌಲನ್ನ ತ್ಯಜಿಸ್ಬಿಟ್ರು. ದೇವ್ರು ಹೇಳ್ತಾರೆ, ನಾನು ಅವನ ಅರಸತನದಿಂದ ತಳ್ಳಿದ್ದೀನಿ ಕಣೋ, ಬೇಡ ನನಗೆ. ನನ್ನ ಬಲಿಪೀಠದಲ್ಲಿ ಬಂದು ನನಗೆ ವಿಧೇಯತೆ ಆಗುವಷ್ಟು ಮಟ್ಟಿಗೆ ಅವನು ಬರಲಿಲ್ಲ. ಆಗ ದೇವ್ರು ಏನು ಎದುರು ನೋಡ್ತಾರೆ? ಸಿಂಹಾಸದಲ್ಲಿ ಕೂತ್ಕೊಂಡ್ರು ಕೂಡ ಎವ್ರಿ ಡೇ ಯು ಶುಡ್ ರಿಮೆಂಬರ್, ಲಾರ್ಡ್, ದಿಸ್ ಥ್ರೋನ್ ಇಸ್ ಬಿಲಾಂಗ್ಸ್ ಟು ಯು ಲಾರ್ಡ್. ಇದು ನಿಂದಪ್ಪ, ಇಲ್ಲಿ ಕೂತ್ಕೊಳ್ಳೋಕ್ಕೂ ಕೂಡ ನನಗೆ ಯೋಗ್ಯತೆ ಇಲ್ಲ. ಕೂತ್ಕೊಂಡಿದ್ಯಾ? ತಗ್ಗಿ ಬಗ್ಗಿ ಕೂತ್ಕೊಳ್ತೀನಪ್ಪ. ಇದು ನಿಂದಲ್ಲ, ಇದು ಅಪ್ಪ ಹಾಕಿರೋ ಭಿಕ್ಷೆ. ಇದು ನಿನಗೆ ಅಪ್ಪ ಹಾಕಿರೋ ಥ್ರೋನ್ ನಿನಗೆ. ನೀನು ಎಲ್ಲೋ ಇದ್ದವನು, ಯಾವುದೋ ಹೀನವಾದ ಗೋತ್ರದಲ್ಲಿ ಬೆಂಜಮಿನ್ ಗೋತ್ರದಿಂದ ಬಂದವನು, ಕತ್ತೆನ ಹುಡ್ಕೊಂಡು ಹೋದವನು. ಕತ್ತೆನ ಹುಡುಕ್ಬೇಕಾದ ಅಪ್ಪ ನಿನ್ನ ಹುಡ್ಕೋ, ಬಾ ನೀ ಕತ್ತೆ ಥರ ಇದೆಯಾ, ನಿನ್ನನ್ನು ಕುರಿ ಥರ ಮಾಡ್ತೀನಿ ಅಂತೇಳಿ ಅವನು ಹುಡುಕಿ ಬಂದು ಇಲ್ಲಿ ಕೂತ್ಕೊ ಅಂತೇಳಿ ಥ್ರೋನ್ ಕೊಟ್ಟರು. ಆದರೆ ಆ ಸಿಂಹಾಸನಕ್ಕೆ ಅವನು ಯೋಗ್ಯನಾಗಿ ಹೋಗಲಿಲ್ಲ. ಮಕ್ಕಳೇ, ಅಪ್ಪನಿಗೆ ಬಲಿ ಕೊಡಬೇಕಾದ್ರೆ ಯಾವುದೋ ಕಳ್ಳತನ ಮಾಡಿ ಕಳ್ಳತನದಿಂದ ಬಂದ ಕುರಿನ ತೊಗೊಂಡೋಗಿ ಅಪ್ಪನಿಗೆ ಬಲಿ ಕೊಡ್ತಾನೆ. ಅಪ್ಪ ಹೇಳಿದೆ, ಏಯ್, ಕಳ್ಳತನ ಮಾಡಿ ತಂದು ನನಗೆ ಬಲಿ ಕೊಡ್ತೀಯನೋ? ಅದು ನನಗೆ ಬೇಕಾಗಿಲ್ಲ. ಅಪ್ಪ, ಇದು ನಿನಗೆ ಸುಗಂಧವಾದ ವಾಸನೆ, ಏಯ್, ಅದು ನನಗೆ ಬೇಡ. ನನಗೆ ಕರ್ತನ ಯಜ್ಞ ಹೋಮಗಳಿಗಿಂತ ವಿಧೇಯತನ ಮೆಚ್ಚುತ್ತಾನೆ. ಒಬಿಡಿಯನ್ಸ್ ಇಸ್ ಇಂಪಾರ್ಟೆಂಟ್. ನನಗೆ ಮಾತು ವಿಧೇಯತೆ ಕೇಳೋದು. ದಾವೀದನು ದೇವರ ಮಾತನ್ನ ಕೇಳತಕ್ಕ ಒಬ್ಬ ಮನುಷ್ಯನಾದ ನನ್ನ ಪ್ರಿಯ ಮಕ್ಕಳೇ, ಆ ಮನುಷ್ಯನ ಆಗಿದ್ದಕ್ಕೆ ದೇವರು ಅವನ ಕೈಗಳನ್ನ ಆಶೀರ್ವಾದ ಮಾಡ್ತಾನೆ. 10ನೇ ವಾಕ್ಯ ಹೇಳತ್ತಮ್ಮ, ಅದೇ 10ನೇ ವಾಕ್ಯ 119:10. ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ, ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ. 11ನೇ ವಾಕ್ಯ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಎಷ್ಟು ಜನ ಇಟ್ಕೊಂಡಿದ್ದಾರೆ ಹೃದಯದಲ್ಲಿ? ಹೌ ಮೆನಿ ಪೀಪಲ್ ಹಿಡ್ ಗಾಡ್ಸ್ ವರ್ಡ್ ಇನ್ ಯೋರ್ ಹಾರ್ಟ್? ನಿಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದೀರಾ? ಹೃದಯದಲ್ಲಿ ಇರೋದೇ ಬಾಯಲ್ಲಿ ಬರುತ್ತೆ. ನಾನು ಅವನ್ನ ತೆಗಿಬೇಕು, ಅವಳನ್ನ ಹಾಳು ಮಾಡಬೇಕು, ಇವನ್ನ ಹಾಳು ಮಾಡಬೇಕು, ಅವ್ರ ಮನೆ ಹೊಡಿಬೇಕು. ಇದೇ ನಮ್ಮ ಹೃದಯದಲ್ಲಿ 24 ಗಂಟೆ ಓಡ್ತಾ ಇರುತ್ತೆ. 24 ಗಂಟೆ ಹೃದಯದಲ್ಲಿ ದಾವೀದ ಹೃದಯದಲ್ಲಿ ಏನು ಓಡ್ತಾ ಇತ್ತು? ದೇವ್ರ ರಾಜ್ಯ, ದೇವ್ರ ಚಿತ್ತ, ದೇವ್ರಿಗಾಗಿ ಬದುಕಬೇಕು, ದೇವ್ರ ಮಾತು, ದೇವ್ರ ಕಾರ್ಯ, ದೇವರ ಮಾತಲ್ಲಿ ಅವರ ದರ್ಶನ ನೆರವೇರಿಸಬೇಕು. ಕುರಿ ಕಾಯಬೇಕಾದ್ರೂ ಕೂಡ ಅಪ್ಪ ನಿನ್ನ ಸ್ತೋತ್ರ ಅಂದ್ಕೊಂಡೆ ಕುರಿಗಳನ್ನ ಮೇಯಿಸ್ತಾ ಇದ್ದ ಪ್ರಿಯ ಮಕ್ಕಳೇ. ಅದಕ್ಕೆ ದೇವರು ಅವನ ಮೇಲೆ ಪ್ರಿಯಪಟ್ಟರು. ಅದಕ್ಕೆ ಅವನನ್ನು ಪಾಪ್ಯುಲಾರಿಟಿಗೆ ತರೋದಕ್ಕೋಸ್ಕರನೇ ಒಂದು ಯೋಜನೆ ರೆಡಿ ಮಾಡಿ, ಗಾಡ್ ಡಿಸ್ಪ್ಲೇಡ್ ಒಂದು ಡ್ರಾಮಾ. ಅವನಿಗೆ ಧ್ವಂಸ ಮಾಡಬೇಕು, ಇನ್ನೊಬ್ಬನ ಮೇಲೆ ಲಿಫ್ಟ್ ಮಾಡಬೇಕು ಅನ್ನೋದು ದೇವರೊಂದು ಡ್ರಾಮಾ ಡಿಸ್ಪ್ಲೇ ಮಾಡ್ತಾರೆ. ಇವಾಗ ಗೊತ್ತಾಯ್ತಾ ರಾಕ್ಷಸ ಯಾವುದಕ್ಕಾಗಿ ಬಂದ ಅಂತ? ಈಗ ಹೇಳಿ, ನಿಮ್ಮ ಮನೆ ಮುಂದೆ ಯಾವ್ಯಾವ ರಾಕ್ಷಸ ನಿಂತಿದ್ದಾರೆ? ಸಾಲ ಅನ್ನೋ ರಾಕ್ಷಸ ನಿಂತಿದೆ, ಕಣ್ಣಿರೋ ರಾಕ್ಷಸ ನಿಂತಿದೆ,
ದ್ರೋಹನಂತ ರಾಕ್ಷಸ ನಿಂತಿದೆ, ಮದುವೆನೇ ಆಗ್ತಾ ಇಲ್ಲ ಅನ್ನೋ ರಾಕ್ಷಸ ನಿಂತಿದೆ, ನಿಮ್ಮ ಮದುವೆ ಆಗಕ್ಕೆ ಬಿಡ್ತಾ ಇಲ್ಲ, ಮಗು ಆಗಕ್ಕೆ ಬಿಡ್ತಾ ಇಲ್ಲ. ದೇರ್ ಆರ್ ಸೋ ಮೆನಿ ಕೈಂಡ್ ಆಫ್ ಗೊಲಿಯಾತ್ಸ್ ಆರ್ ಸ್ಟ್ಯಾಂಡಿಂಗ್ ಎವ್ರಿ ಡೇ. ಪ್ರತಿಯೊಂದು ದಿನ ಒಂದೊಂದು ಗೊಲಿಯಾತ್ಗಳನ್ನ ನೀವು ಫೇಸ್ ಮಾಡ್ತೀರಾ. ಎವ್ರಿ ಡೇ ಯು ಹ್ಯಾವ್ ಟು ಫೇಸ್ ಒನ್ ಆರ್ ಅನದರ್ ಕೈಂಡ್ ಆಫ್ ಗೊಲಿಯಾತ್ಸ್ ಇನ್ ಯುವರ್ ಲೈಫ್. ಪ್ರತಿದಿನ ರಾಕ್ಷಸ ಬರುತ್ತೆ. ಅದಕ್ಕೆ ಮನುಷ್ಯ ಕಂಗಾಲಾಗ್ತಾನೆ. ಅಯ್ಯೋ ನನ್ನ ಗ್ರಾಚಾರ ಸರಿ ಇಲ್ಲ, ಅಯ್ಯೋ ನನ್ನ ಟೈಮ್ ಸರಿ ಇಲ್ಲ, ಅಯ್ಯೋ ನಾ ಯಾಕಾಗಿ ಬದುಕಬೇಕು, ಅಯ್ಯೋ ನಾನು ಸತ್ತೋಗೋದೇ ಒಳ್ಳೇದು, ಯಾವುದಕ್ಕಾಗಿ ಬದುಕಬೇಕು, ಬದುಕೋದಕ್ಕಿಂತ ಸಾಯೋದೇ ಉತ್ತಮ ಅಂತೇಳಿ ಎಷ್ಟೋ ಬಾರಿ ರಘುವರೇ ಆ ತೀರ್ಮಾನ ನೀವು ಮಾಡಿದ್ರಿ. am I true? ಹೌದು, ಆ ಥರ ತೀರ್ಮಾನ ಮಾಡಿದ್ರಿ. ಯಾಕೆ? ಮನೆ ಸಾಲ ತೀರ್ಸಕ್ಕಾಗ್ತಾ ಇಲ್ಲ. ಈ ಮನೆ ಸಾಲ ತೀರ್ಸಕ್ಕಾಗಲ್ಲ. ಸಾಲನೇ ಒಂದು ರಾಕ್ಷಸ ಥರ, ಗೊಲಿಯಾತ ಥರ ನಿಂತಿದೆ ಮಂಜುಳಾ ಅವರೇ. ಅದನ್ನು ನೀವು ಎದುರಿಸೋಕ್ಕೆ ಅಪ್ಪ ನಿಮ್ಗೆ ತಾಕತ್ತು ಶಕ್ತಿ ಕೊಟ್ಟಿದ್ದಾರೆ. ಆ ಶಕ್ತಿ ಬೇಕು ಅಂದರೆ ಇವತ್ತು ಅಪ್ಪನ ಪಾದ ನೀವು ಹುಡುಕಬೇಕು. ರಾಕ್ಷಸರು ಯಾವುದಕ್ಕಾಗಿ ರೆಡಿ ಆದರೂ ನಿಮ್ಮ ಒಳ್ಳೆಯದಕ್ಕಾಗಿ. ಎವ್ರಿ ಅಪೋಸಿಷನ್ಸ್ ವಿಲ್ ಬಿಕಮ್ an opportunity for you. Saul rejected that opportunity, but David took that challenge as an opportunity. ಆ ಅಪೋಸಿಷನ್ನೇ ಇದು ನನ್ನ ವಿಲ್ ಆಗತ್ತೆ, ನಾನು ಹೋಗ್ತೀನಿ, ಏಯ್ ಬೇಡ ಕಣೋ, ಹೋಗ್ಬೇಡ ಕಣೋ, ನಿನ್ನ ಒಂದೊಂದು ತುಂಡು ಮಾಡಿ ಸಾಯಿಸ್ತಾರಂತ ಹೇಳ್ಬೇಡ. ನಮ್ಮಪ್ಪ ಬದುಕಿಸೋನು. ನನ್ನ ಕುರಿಗಳನ್ನ ಬದುಕಿಸಿದ್ದಾರೆ, ಕರಡಿ ಬಂದಾಗ ಬದುಕಿಸಿದ್ದಾರೆ, ಸಿಂಹ ಬಂದಾಗ ಬದುಕಿಸಿದ್ದಾರೆ, ಹಾವು ಬಂದಾಗ ಬದುಕಿಸಿದ್ದಾರೆ. ನಾನು ಪರಮಾತ್ಮನ ಮೊರೆ ಹೊಕ್ಕಿದ್ದೇನೆ. ಅವರ ಸಂರಕ್ಷಣೆಯಲ್ಲಿ ಅವರ ಮೊರೆ ಹೊಕ್ಕಿರೋ ಮನುಷ್ಯ ಭಾಗ್ಯವಂತನು, ಸುರಕ್ಷಿತನಾಗಿರ್ತಾನೆ. ಅವನು ಸುನ್ನತಿ ಇಲ್ಲದೆ ಇರೋನು, ನಾನು ಸುನ್ನತಿ ಮಾಡಿದೆ. ಐ ಆಮ್ ಎ ಕವನೆಂಟ್ ಹೇರ್. He is not a covenant person. He is uncircumcised man, but I am circumcised by the covenant of Abraham. ನಾನು ಅವನು ಸುನ್ನತಿ ಇಲ್ಲದೆ ಇರೋನು. ಅಂದ್ರೆ ಏನು ಸುನ್ನತಿ ಅಂದರೆ ದೇವರ ಒಡಂಬಡಿಕೆ ಇಲ್ಲದೆ ಇರೋನು. ಆದರೆ ಇವತ್ತು ನಾನು ಸುನ್ನತಿ ಇರೋನು, ಕರ್ತನ ಒಡಂಬಡಿಕೆಯಿಂದ ಕಟ್ಟಲ್ಪಟ್ಟವನು. ಅದಕ್ಕೆ ನೀವು ಪ್ರತಿದಿನ ಬೆಳಗ್ಗೆ ಎದ್ದಾಗ ಹೇಳಬೇಕು, ಅಪ್ಪ ಅಬ್ರಾಹ್ಮನ ಒಡಂಬಡಿಕೆಯಿಂದ ಎದ್ದು ಬಂದವ ನಾನಪ್ಪ. ಅಬ್ರಾಹ್ಮನ ಒಡಂಬಡಿಕೆ, ಐ ಆಮ್ ಎ ಕವನೆಂಟ್ ಆಫ್ ಏಬ್ರಹಾಮ್. ನಾನು ಆ ಕವನೆಂಟಲ್ಲಿ ಬಂದಿದ್ದೀನಪ್ಪ. ಪ್ರತಿದಿನ ಯೇಸು ನಾಮದಲ್ಲಿ ಅದ್ಭುತ ಆಗತ್ತೆ, ನಡೆಯುತ್ತೆ, ಅದ್ಭುತ ಜರುಗತ್ತೆ ಅಂತೇಳಿ ನಿನ್ನ ವಾಕ್ಯವನ್ನ ನನ್ನ ಹೃದಯದಲ್ಲಿ ಅಡಗಿಸಿಕೊಂಡಿದ್ದೇನಪ್ಪ. ಏನಿದೆ ನಿಮ್ಮ ಹೃದಯದಲ್ಲಿ ಇವತ್ತು? ಏನಿದೆ? ಅವಳಿಗೆ ಸರಿಯಾಗಿ ಮಾಡಬೇಕು, ಬಿಡಬಾರ್ದು. ಒಂದು ತಾತ ಹೇಳುತ್ತೆ, ಸಾಯ್ಬೇಕಾದ್ರೆ ಸಾಯ್ತಾ ಐತೆ ತಾತ, ಅವಳನ್ನ ಮಾತ್ರ ಬಿಡಬೇಡ. ನನ್ನ ಕೈಲೇನು ಮಾಡೋಕ್ಕಾಗಿಲ್ಲ. ನೀನು ಕತ್ತಿ ತಗೊಂಡು ಕೊಂದಾದರೂ ಪರವಾಗಿಲ್ಲ, ನೀನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನೀನು ಅವಳನ್ನ ಸಾಯಿಸು. ಇದೇ ನನ್ನ ಕೊನೆಯ ಆಸೆ. ಮಗ ಕೈ ಇಟ್ಟಾಯಿತು, ಹೋಗಿ ಕೊಂದಾಯಿತು, ಈಗ ಗೋಕಾಕ್ ಜೈಲಿಗೆ ಕೂತಾಯಿತು. ನೋಡಿ ಹೃದಯದಲ್ಲಿ ಏನಿದೆ ಇವತ್ತು ನಿಮ್ಮ ಹೃದಯದಲ್ಲಿ? ವಾಟ್ ಯು ಹಿಟ್ ಇನ್ ಯರ್ ಹಾರ್ಟ್? ಹೃದಯದಲ್ಲಿ ಏನು ಇಟ್ಕೊಂಡಿದ್ದೀರಾ? ಅಪ್ಪನ ಚಿತ್ತ, ಅಪ್ಪನ ಆಸೆ, ಅಪ್ಪನಿಗಾಗಿ ಬದುಕಬೇಕು, ಅಪ್ಪನ ಮಹಿಮೆ ಪಡಿಸ್ಬೇಕು. ಎವ್ರಿ ಟೈಮ್ ಯು ಹ್ಯಾವ್ ಟು ಗ್ಲೋರಿಫೈಯಿಂಗ್ ಗಾಡ್. ಪ್ರತಿದಿನ ಅಯ್ಯೋ ನನಗೇನಾಯಿತು, ಅಯ್ಯೋ ನನಗೇನೋ ಕೆಲಸ ಹೋಗ್ಬಿಡತ್ತಾ, ನನ್ನ ಹೆಂಡತಿ ಏನೋ ಮಾಡ್ಬಿಡ್ತಾಳ, ನನ್ನ ಮಗಳು ಏನಾದರೂ ಮಾಡ್ಬಿಡ್ತಾಳ, ಮಗ ಏನೋ ಯಾರೇನೋ ಮಾಡೋಕ್ಕಲ್ಲ, ಹೆದರಬೇಡ. ಸೂಪರ್ ನ್ಯಾಚುರಲ್ ಆಗಿ ಅಪ್ಪ ನಿನ್ನ ಜೊತೆ ಇರೋವರೆಗೂ ಎಲ್ಲ ಮಕ್ಕಳು ನಿನ್ನ ಪಾದದಲ್ಲಿ ಇರ್ತಾರೆ. ಯಾಕೆ ಹೇಳುತ್ತೆ? ಕೀರ್ತನೆ 128 ಹೇಳುತ್ತೆ, ಕರ್ತನಲ್ಲಿ ಭಯಭಕ್ತಿ ಉಳ್ಳವನು, ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು ಭಾಗ್ಯವಂತನು. ಹೇಳಿ, ಕರ್ತನ ಆಜ್ಞೆಗಳಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳನ್ನ ಕೈಗೊಳ್ಳುವನು ಭಾಗ್ಯವಂತನು. ಅವನು ಅಂತ ಅವಳು ಅಂತ ಹೇಳಿಲ್ಲ ಅಲ್ಲಿ. ಏನಮ್ಮ ಓದಮ್ಮ 128:1. ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುತ್ತೀಯ. ಕಷ್ಟಾರ್ಜಿತವನ್ನು ನೀನು ಅನುಭವಿಸುತ್ತೀಯಾ? ನೀನು ಧನ್ಯನು. ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ಫಲಭರಿತವಾದ ಕಲಂಗಡಿಯಂತಿರುವಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕುಳಿತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳು. ಏನೆಲ್ಲ ಹೇಳ್ತಾ ನೋಡಿ. ಕೆಲಸ, ಫೈನಾನ್ಸ್, ಯಾವಾಗ ಪ್ರಚೋದನೆ ಇದು ನಡೆಯೋದು, ಯಾವಾಗ ನಾರಾಯಣಸರೇ ಅವರ ವಾಕ್ಯಗಳಲ್ಲಿ ನೀವು ಆನಂದ ಪಟ್ಟು ಮನಪೂರ್ವಕವಾಗಿ ಆತನ ಹುಡುಕಿ ಆತನ ವಾಕ್ಯವನ್ನ ನಿಮ್ಮ ಹೃದಯದಲ್ಲಿ ಅಡಗಿಸಿಕೊಂಡಾಗ, ಇಟ್ಟುಕೊಂಡಾಗ ಆ ಕಾರ್ಯ ನೆರವೇರುತ್ತದೆ. ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಅಪೋಸಿಷನ್ ಇದೆ,
ಯಾವ್ದೆಲ್ಲ ತಡೆಗಳಿದೆ, ಯಾವ್ದೆಲ್ಲ ಹೋರಾಟಗಳಿದೆ, ವಾಟ್ ಎವರ್ ಇಸ್ ಬ್ಲಾಕಿಂಗ್ ಯು, ವಾಟ್ ಎವರ್ ಇಸ್ ಹಿಂಡ್ರಿಂಗ್ ಯು, ಐ ಆಮ್ ಟೆಲಿಂಗ್ ಯು, ದೋಸ್ ಆರ್ ದ Goliaths in your life. Go and face it. ಸೈತಾನನ ಎದುರಿಸಿ ನಿಲ್ಲಿರಿ. ಅವನು ನಿಮ್ಮನ್ನ ಬಿಟ್ಟು, ಓಡಿ ಹೋಗುತ್ತಾನೆ, 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 ಅವನು ನಿಮ್ಮನ್ನ ಬಿಟ್ಟು ಓಡಿ ಹೋಗುತ್ತಾನೆ. ಓಡಿ ಹೋಗ್ತಾ ಇದ್ದೀರಲ್ಲ, ಓಡಿಸ್ಕೊಂಡು ಹೋಗ್ತಾ ಇದ್ದೀರಾ. ಅಪ್ಪ ನಿಮ್ಮನ್ನ ಓಡಿ ಹೋಗೋ ಹಾಗೆಲ್ಲ ಅವನ್ನ ಓಡಿಸ್ಕೊಂಡು ಹೋಗೋ ಹಾಗೆ ಅಪ್ಪ ನಿಮ್ಮನ್ನ ಮಾಡ್ತಾರೆ ಇವತ್ತು. Hallelujah. ಎಷ್ಟೋ ಕ್ರೈಸ್ತರು ಇವತ್ತು ದೇವ್ರ ಸಭೆನೇ ಬಿಟ್ಟು ಓಡೋಗ್, ನಮ್ಮ ಕೈಲಿ ಈ ಪ್ರಾಬ್ಲಮ್ನ ಫೇಸ್ ಮಾಡೋಕ್ಕಾಗಲ್ಲ. ಸೈತಾನ್ ಗೊಲ್ಯಾತ ನಿಂತಿದ್ದಾನೆ, ಅವ್ನು ನಿಂತಿದ್ದಾನೆ, ಆದ್ರೆ ಅವನ ಕೈಯಲ್ಲಿ ಏನಿದೆ ಸುಜಾತ ಅವರೇ, ಆ ಬಂಗಾರದ ಆ ಬೀಗದ ಕೈ. ಆಗ ನಾನು ಹೇಳ್ತೇನೆ, ಡೇವಿಡ್ ಲೈಫಲ್ಲಿ ದಟ್ ವಾಸ್ ಓಪನಿಂಗ್ ಡೋರ್ ಫಾರ್ ಹಿಮ್ ಟು ಗೆಟ್ ಎವ್ರಿ ಬ್ಲೆಸ್ಸಿಂಗ್. ಅಲ್ಲಿಂದನೇ ಅವನು ಪಾಪ್ಯುಲಾರಿಟಿ ಆದ, ಗೊತ್ತಾಯ್ತಾ? ಪಾಪ್ಯುಲಾರಿಟಿ ಎಲ್ಲಿಂದ ಬಂದ ಅವನಿಗೆ? ಅಪೋಸಿಷನ್ ಇಂದನೇ ಬಂದ. ಅಪೋಸಿಷನ್ ಏನ್ ಮಾಡ್ದ? ಎದುರಿಸ್ತಾ 35,000 ಜನರಿಗೆ ತಾಕತ್ತಿಲ್ದಿರೋದ್ರ ಇವನಿಗೆ ತಾಕತ್ತು ಬಂತು ರೀ. ಯಾಕೆ ಗೊತ್ತಾ? Hallelujah. ಕರ್ತನ ಧರ್ಮಶಾಸ್ತ್ರವನ್ನ ಅವನು ದಯೆ ಬಂದ. 14ನೇ ವಾಕ್ಯ ಏನ್ ಹೇಳತ್ತಮ್ಮ? ಅಲ್ಲೇ 119:14, ಸರ್ವ ಸಂಪತ್ತಿನಲ್ಲಿ ಹೇಗೋ ನಿನ್ನ ಕಟ್ಟಳೆಯ ಮಾರ್ಗದಲ್ಲಿ ಆನಂದಿಸುತ್ತೇನೆ, ನಿನ್ನ ನೇಮಗಳನ್ನು ಧ್ಯಾನಿಸುತ್ತಾ ನಿನ್ನ ದಾರಿಯನ್ನು ಲಕ್ಷೀಕರಿಸಿಕೊಳ್ಳುವೆನು, ನಿನ್ನ ನಿಬಂಧನೆಗಳಲ್ಲಿ ಉಲ್ಲಾಸ ಪಡುವೆನು. ಏನ್ ಹೇಳ್ತಾನೆ ಅವನು? ಸರ್ವ ಸಂಪತ್ತಿನಲ್ಲಿ ಒಬ್ಬ ಮನುಷ್ಯ ಹೇಗೆ ಆನಂದ ಪಡ್ತಾನೆ, ಗಾಡ್ಸ್ ಟೈಮ್ ವಿಲ್ ಕಮ್. Amen. ಅವರ ಪ್ರೋಟೋಕಾಲ್ ಅಲ್ಲಿ ನಾನಿದ್ರೆ ಎಲ್ಲ ನನ್ನ ಒಳಿತಿಗಾಗೆ ನನಗೆಲ್ಲ Amen. Amen. ಸ್ತೋತ್ರ. ಅವರ ಪ್ರೋಟೋಕಾಲ್ ಅಲ್ಲಿ, ಅವರ ಗಾಡೆ ಪ್ರಸನ್ನತೆಯಲ್ಲಿ ಅಡಗಿ ಸರ್ವ ಸಂಪತ್ತಿನಲ್ಲಿ ಒಬ್ಬ ಮನುಷ್ಯ, ಓ ನನಗೆ ಆರ್ ಬಂದ್ಬಿಡ್ತು, ಆಡಿ ಕಾರ್ ಬಂದ್ಬಿಡ್ತು, ಮಜಾ ಮಾಡೋಣ, ಉಲ್ಲಾಸ ಪಡೋಣ ಅಂತ ಹೇಗೆ ಒಬ್ಬ ಮನುಷ್ಯ ಹೇಳ್ತಾನೆ? ದಾವೀದ ಹೇಳ್ತಾನೆ, ಕರ್ತನ ವಾಕ್ಯನೇ ನನಗೆ ಸಂಪತ್ತಿದ್ದಂಗೆ. ಎಷ್ಟು ಜನರು ಇವತ್ತರ ಆ ಥರ ಎಂಬ್ರೇಸ್ ಮಾಡ್ತಿರೋ ಗೊತ್ತಿಲ್ಲ. ಬೈಬಲ್ ಹಂಗೆ ಬಿಸಾಕ್ಬಿಟ್ಟು ಎಣ್ಣೆ ಹೊಡೆಯೋಣ ಬಾ ಹೋಗೋಣ, ಇದೊಂದು ಬೈಬಲ್ ಬರಲ್ಲ ಇಟ್ಬಿಟ್ಟು ಬಾ ಹೊಡೆಯೋಣ ಎಣ್ಣೆ. ನೋಡಿ, ನಾವು ಅದನ್ನು ತಳ್ಳಿ ಬಿಟ್ಬಿಡ್ತೀವಿ ಪ್ರಿಯ ಮಕ್ಕಳೇ. ಎಷ್ಟು ಬಾರಿ ಕರ್ತನ ವಾಕ್ಯನೇ ತಳ್ಳಿಬಿಟ್ರಿ. ಅದಕ್ಕೆ ನೀವು ತಳ್ಳಲ್ಪಟ್ರಿ, ನೋಯಿಸಲ್ಪಟ್ರಿ, ದುಃಖಿಸಲ್ಪಟ್ರಿ. ಯು ವೆಂಟ್ ಅಂಡರ್ ಆಲ್ ಕೈಂಡ್ ಆಫ್ ಟರ್ಮೆಂಟೇಷನ್. ವೈ? ಬಿಕಾಸ್ ಯು ನೆಗ್ಲೆಕ್ಟೆಡ್ ದ ಗಾಡ್ಸ್ ವರ್ಡ್. ಕರ್ತನ ವಾಕ್ಯ ನಿರಾಕರಿಸ್ಬಿಟ್ರಿ. ಇವತ್ತು ಎಷ್ಟೋ ಜನ ಕೇಳ್ತಾರೆ, ನನ್ಗೆ ಯಾಕೆ ದೇವ್ರು ಈ ಥರ ಮಾಡಿ, ದೇವ್ರ ಕಣ್ಣಿದ್ಯಾ, ಅವ್ರು ಅದಿದ್ಯಾ, ಯಾಕೆ ಹಿಂಗೆಲ್ಲ ಮಾಡಿದ್ದಾರೆ? ನೋಡಿ, ಇವು ಕ್ವಶನ್ ಕೇಳೋದೇ ಆಯ್ತೆ ವಿನ ದೇವ್ರ ಚಿತ್ತ ನೆರವೇರಿಸೋದು ಯಾವುದೂ ಇಲ್ಲ ನೋಡಿ. ಬಟ್ ಡೇವಿಡ್ ವಾಸ್ ನಾಟ್ ಆಫ್ಟರ್ ದೋಸ್ ಥಿಂಗ್ಸ್. ಆಸ್ತಿ ಮೇಲೋ ಹಣಕಾಸುಗಳ ಮೇಲೆ, ಹಣಕಾಸು ಬಗ್ಗೆನೇ ಮಾತಾಡ್ತಾನೆ. ಎಲ್ಲಿದೆ ಬದ 72ನೇ ವಾಕ್ಯ ಹೋದಮ್ಮ, 72ನೇ ವಾಕ್ಯ. ಅದರಲ್ಲೇ ಇನ್ನು ಉಸಿರಿದ ಧರ್ಮಶಾಸ್ತ್ರವು ಹಾ. ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯ ಸಾವಿರಾರು ಚಿನ್ನ ಬೆಳ್ಳಿ ಬಂಗಾರಕ್ಕಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ಅತಿ ಪ್ರಿಯವಾಗಿ ಹೇಳಿ, ಸಾವಿರಾರು ಚಿನ್ನ ಬೆಳ್ಳಿ ಬಂಗಾರಕ್ಕಿಂತಲೂ ಸಾವಿರಾರು ಚಿನ್ನ ಬೆಳ್ಳಿ ಬಂಗಾರಕ್ಕಿಂತಲೂ ನಿನ್ನ ವಾಕ್ಯಗಳು ನಿನ್ನ ವಾಕ್ಯಗಳು ನನಗೆ ಅಮೂಲ್ಯವಾಗಿದೆ. ನನಗೆ ಅಮೂಲ್ಯವಾಗಿದೆ. ಸಾವಿರಾರು ಚಿನ್ನ ಬೆಳ್ಳಿ ಬಂಗಾರಕ್ಕಿಂತಲೂ ಸಾವಿರಾರು ಚಿನ್ನ ಬೆಳ್ಳಿ ಬಂಗಾರ ನಿನ್ನ ವಾಕ್ಯಗಳು ನಿನ್ನ ವಾಕ್ಯಗಳು ನನಗೆ ನನಗೆ ಅಮೂಲ್ಯವಾಗಿದೆ. ಅಮೂಲ್ಯವಾಗಿದೆ.